ನಮಸ್ಕಾರ. ಕುಂಭರಾಶಿಯ ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಆಧ್ಯಾತ್ಮಿಕ ಜ್ಯೋತಿಷ್ಯ ಲೋಕಕ್ಕೆ ಹೃತ್ಪೂರ್ವಕ ಸ್ವಾಗತ. ಕುಂಭರಾಶಿಯವರೇ, ನಿಮ್ಮ ಜೀವನದ ಕತೆ ಸಾಮಾನ್ಯವಾದ ಕಥೆಯಲ್ಲ. ಹೊರಗಿನ ಪ್ರಪಂಚಕ್ಕೆ ನೀವು ಸ್ವಾತಂತ್ರ್ಯವಾಗಿ ಆಲೋಚಿಸುವವರು, ಎಲ್ಲರೊಂದಿಗೂ ಬೆರೆತು ಮಾತನಾಡುವವರು, ಸದಾ ಧೈರ್ಯದಿಂದ ಮುಂದೆ ಸಾಗುವವರು ಎಂದು ಕಾಣಬಹುದು. ಆದರೆ ನಿಮ್ಮ ಮನಸ್ಸಿನೊಳಗೆ ನಡೆಯುತ್ತಿರುವ ಹೋರಾಟ ಎಷ್ಟು ದೊಡ್ಡದು ಎಂಬುದು ನಿಮಗೆ ಮತ್ತು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು. ಇತರರ ಸಂತೋಷಕ್ಕಾಗಿ ನಿಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡಿದ ಸಂದರ್ಭಗಳು ಹಲವಾರು. ಇತರರ ಕಷ್ಟಕ್ಕೆ ನೆರವಾದರೂ ನಿಮ್ಮ ಕಷ್ಟವನ್ನು ಕೇಳುವವರು ಇಲ್ಲದ ಸಂದರ್ಭಗಳು ಬಂದಿರಬಹುದು. ನಿಮ್ಮ ಮುಖದ ಮೇಲಿನ ನಗುವಿನ ಹಿಂದೆ ಎಷ್ಟು ನೋವು ಅಡಗಿದೆ ಎಂಬುದನ್ನು ಯಾರೂ ಅರ್ಥ ಮಾಡಿಕೊಂಡಿರಲಿಕ್ಕಿಲ್ಲ. ಆದರೆ ಕುಂಭರಾಶಿಯವರೇ, ಇಲ್ಲಿಯವರೆಗೆ ನೀವು ಅನುಭವಿಸಿದ ನೋವು, ಅವಮಾನ, ನಿರಾಸೆ ಮತ್ತು ಅಡೆತಡೆಗಳು ನಿಮ್ಮ ಜೀವನದ ಅಂತ್ಯವಲ್ಲ. ಅವು ನಿಮ್ಮ ವಿಜಯದ ಮೆಟ್ಟಿಲುಗಳು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ. ಕುಂಭರಾಶಿಯವರ ಒಂದು ವಿಶೇಷ ಗುಣ ಏನೆಂದರೆ ನೀವು ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ. ಯಾರಾದರೂ ನಿಮ್ಮನ್ನು ನೋಯಿಸಿದರೂ ನೀವು ಮೌನವಾಗಿರುತ್ತೀರಿ. ಯಾರಾದರೂ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡರೂ ನೀವು ಸಹಿಸಿಕೊಂಡು ಮುಂದೆ ಸಾಗುತ್ತೀರಿ. ಆದ್ದರಿಂದ ಕೆಲವರು ನಿಮ್ಮ ಮೌನವನ್ನು ದೌರ್ಬಲ್ಯ ಎಂದು ಭಾವಿಸಿರಬಹುದು. ಆದರೆ ನಿಮ್ಮ ಮೌನ ದೌರ್ಬಲ್ಯವಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯುವ ನಿಮ್ಮ ಬುದ್ಧಿವಂತಿಕೆ. ನೀವು ಯಾರನ್ನಾದರೂ ನಂಬಿದರೆ ಮನಸ್ಸಿನಿಂದ ನಂಬುತ್ತೀರಿ. ಅವರ ಕಷ್ಟದಲ್ಲಿ ಕೈ ಹಿಡಿಯುತ್ತೀರಿ. ಅವರ ಬೆಳವಣಿಗೆಗಾಗಿ ನಿಮ್ಮ ಸಮಯ, ಶ್ರಮ ಮತ್ತು ಸಾಮರ್ಥ್ಯವನ್ನು ನೀಡುತ್ತೀರಿ. ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆಯೇ ನಿರ್ಮಲ ಮನಸ್ಸನ್ನು ಹೊಂದಿರುವುದಿಲ್ಲ. ನೀವು ಸಹಾಯ ಮಾಡಿದವರೇ ನಂತರ ನಿಮ್ಮನ್ನು ನಿರ್ಲಕ್ಷಿಸಿದ ಸಂದರ್ಭಗಳಿರಬಹುದು. ನೀವು ನಂಬಿದವರಿಂದಲೇ ನೋವು ಅನುಭವಿಸಿದ ಕ್ಷಣಗಳಿರಬಹುದು. ಅಂತಹ ಸಂದರ್ಭಗಳಲ್ಲಿ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಾದರೆ ನನಗೆ ಮಾತ್ರ ಏಕೆ ಇಷ್ಟು ಅಡೆತಡೆಗಳು ಎಂದು ನೀವು ಒಂಟಿಯಾಗಿ ಕುಳಿತು ಯೋಚಿಸಿದ ದಿನಗಳು ಇರಬಹುದು. ಆದರೆ ಕುಂಭರಾಶಿಯವರೇ, ಆ ದಿನಗಳು ಈಗ ನಿಧಾನವಾಗಿ ಹಿಂದೆ ಸರಿಯುತ್ತಿವೆ. ಕಾಲಚಕ್ರ ನಿಮ್ಮ ಪರವಾಗಿ ತಿರುಗಲಿದೆ. ಕುಂಭರಾಶಿಯ ಅಧಿಪತಿ ಶನಿ. ಶನಿ ಎಂದರೆ ಕೇವಲ ಕಷ್ಟಗಳನ್ನು ನೀಡುವ ಗ್ರಹವಲ್ಲ. ಶನಿ ಎಂದರೆ ಕರ್ಮಕ್ಕೆ ತಕ್ಕ ಫಲ, ನ್ಯಾಯ, ಶಿಸ್ತು ಮತ್ತು ಸ್ಥಿರವಾದ ಯಶಸ್ಸಿನ ಸಂಕೇತ. ಶನಿಯ ಪ್ರಭಾವ ಹೊಂದಿರುವವರು ಜೀವನದಲ್ಲಿ ಸುಲಭವಾಗಿ ಎಲ್ಲವನ್ನೂ ಪಡೆಯದೇ ಇರಬಹುದು. ಆದರೆ ಒಮ್ಮೆ ಪಡೆದ ಯಶಸ್ಸನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಶಕ್ತಿ ಅವರಲ್ಲಿರುತ್ತದೆ. ಅದರ ಕಾರಣದಿಂದಲೇ ನಿಮ್ಮ ಜೀವನದಲ್ಲಿ ತಡವಾಗುತ್ತಿರುವಂತೆ ಕಾಣಿಸಿದ ಕೆಲವು ವಿಷಯಗಳು ಮುಂದೆ ಉತ್ತಮ ರೂಪದಲ್ಲಿ ಫಲ ನೀಡುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ನಿಮ್ಮ ಪ್ರಾಮಾಣಿಕತೆ ವ್ಯರ್ಥವಾಗುವುದಿಲ್ಲ. ನೀವು ಮಾಡಿದ ನಿಸ್ವಾರ್ಥ ಸಹಾಯವು ವ್ಯರ್ಥವಾಗುವುದಿಲ್ಲ. ಕಾಲಚಕ್ರ ಎಲ್ಲವನ್ನು ಗಮನಿಸುತ್ತಿದೆ. ಇನ್ನು ಮುಂದೆ 3 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ಎಲ್ಲರನ್ನು ಸಂತೋಷಪಡಿಸುವ ಜವಾಬ್ದಾರಿಯನ್ನು ಬಿಟ್ಟುಬಿಡಿ. ನಿಮ್ಮನ್ನು ಗೌರವಿಸಿದವರಿಗಾಗಿ ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದವರ ಮುಂದೆ ನಿಮ್ಮನ್ನು ನೀವು ಸಾಬೀತುಪಡಿಸಬೇಕಾದ ಅವಶ್ಯಕತೆಯಿಲ್ಲ. ಎರಡನೆಯದು, ನಿಮ್ಮ ಪ್ರಮುಖ ಯೋಜನೆಗಳನ್ನು ಎಲ್ಲರಿಗೂ ಹೇಳಿಕೊಳ್ಳಬೇಡಿ. ನಿಮ್ಮ ಮುಂದಿನ ಹೆಜ್ಜೆ ಏನು, ನಿಮ್ಮ ಹೊಸ ಯೋಜನೆ ಏನು, ನಿಮ್ಮ ಹಣಕಾಸಿನ ಗುರಿ ಏನು, ನಿಮ್ಮ ವೃತ್ತಿ ಜೀವನದ ಮುಂದಿನ ನಿರ್ಧಾರ ಏನು ಎಂಬುದನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಅಗತ್ಯವಿಲ್ಲ. ಕೆಲವರು ಕನಸುಗಳು ಮೌನದಲ್ಲೇ ಬೆಳೆದಾಗ ಅವು ದೊಡ್ಡ ಯಶಸ್ಸಾಗಿ ಹೊರಹೊಮ್ಮುತ್ತವೆ.
ನಿಮ್ಮ ಮಾತಿಗಿಂತ ನಿಮ್ಮ ಸಾಧನೆ ದೊಡ್ಡದಾಗಿ ಮಾತನಾಡಲಿ. ಮೂರನೆಯದು, ಅತಿಯಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿ. ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಅದೇ ವಿಷಯವನ್ನು ದಿನವಿಡೀ ಯೋಚಿಸುತ್ತಾ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸುವವರ ಬಗ್ಗೆ ಹೆಚ್ಚು ಸಮಯ ವ್ಯರ್ಥ ಮಾಡಬೇಡಿ. ಕೆಲವು ವಿಚಾರಗಳಿಂದ ದೂರ ಸರಿಯುವುದು ಸೋಲಲ್ಲ, ಅದು ನಿಮ್ಮ ಭವಿಷ್ಯಕ್ಕಾಗಿ ಶಕ್ತಿಯನ್ನು ಉಳಿಸಿಕೊಳ್ಳುವ ಬುದ್ಧಿವಂತಿಕೆ. ನಿಂತು ಹೋದ ಕೆಲಸಗಳಿಗೆ ಹೊಸ ಚೈತನ್ಯ. ಕುಂಭರಾಶಿಯವರೇ, ಬಹಳ ದಿನಗಳಿಂದ ನಿಂತು ಹೋಗಿರುವ ಕೆಲವು ಕೆಲಸಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆ ಇದೆ. ನೀವು ಕಾಯುತ್ತಿದ್ದ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸಿಗಬಹುದು. ವ್ಯವಹಾರದಲ್ಲಿದ್ದ ಅಡೆತಡೆಗಳು ನಿಧಾನವಾಗಿ ನಿವಾರಣೆಯಾಗಬಹುದು. ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿರುವ ಯೋಜನೆಗೆ ಬೆಂಬಲ ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರಬಹುದು. ವಿಶೇಷವಾಗಿ ತಂತ್ರಜ್ಞಾನ, ಐಟಿ, ವಿಜ್ಞಾನ, ಸಂಶೋಧನೆ, ಮಾಧ್ಯಮ, ಕಲೆ, ಸಾಮಾಜಿಕ ಸೇವೆ, ಜ್ಯೋತಿಷ್ಯ ಅಥವಾ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇರುವ ಕುಂಭರಾಶಿಯವರಿಗೆ ತಮ್ಮ ಸಾಮರ್ಥ್ಯವನ್ನು ದೊಡ್ಡ ಮಟ್ಟದಲ್ಲಿ ತೋರಿಸಲು ಅವಕಾಶಗಳು ದೊರೆಯಬಹುದು. ಆದರೆ ಒಂದು ವಿಷಯ ನೆನಪಿಡಿ, ಅದೃಷ್ಟದ ಬಾಗಿಲು ತೆರೆದರೂ ಅದರೊಳಗೆ ಹೆಜ್ಜೆ ಇಡುವುದು ನಿಮ್ಮ ಕೆಲಸ. ಅವಕಾಶ ಬಂದಾಗ ಭಯಪಡಬೇಡಿ, ಸಂದೇಹದಲ್ಲಿ ನಿಲ್ಲಬೇಡಿ. ವಿವೇಕದಿಂದ ನಿರ್ಧಾರ ತೆಗೆದುಕೊಂಡು ಮುಂದೆ ಸಾಗಿರಿ. ಮನಸ್ಸಿನ ಶಾಂತಿಗಾಗಿ ಆಧ್ಯಾತ್ಮಿಕ ಮಾರ್ಗ. ಕುಂಭರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಅತಿಯಾದ ಆಲೋಚನೆ, ಒತ್ತಡ ಅಥವಾ ಗೊಂದಲ ಇದ್ದರೆ ಪ್ರತಿದಿನ ಸ್ವಲ್ಪ ಸಮಯವನ್ನು ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಿಡಿ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡಬಹುದು. ಓಂ ನಮೋ ವೆಂಕಟೇಶಾಯ ಎಂದು ಭಕ್ತಿಯಿಂದ ಜಪಿಸಿ ಅಥವಾ ಗೋವಿಂದ 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 ಎಂದು ಸ್ಮರಿಸಬಹುದು. ಧೈರ್ಯ ಮತ್ತು ಮಾನಸಿಕ ಸ್ಥೈರ್ಯಕ್ಕಾಗಿ ಹನುಮಂತನನ್ನು ಸ್ಮರಿಸಿ. ಸಾಧ್ಯವಾದರೆ ಹನುಮಾನ್ ಚಾಲೀಸ್ ಪಠಿಸಿ. ಕಾರ್ಯಗಳಲ್ಲಿ ಅಡೆತಡೆಗಳು ದೂರವಾಗಲಿ ಎಂಬ ಸಂಕಲ್ಪದಿಂದ ಶ್ರೀ ಗಣಪತಿಯನ್ನು ಸ್ಮರಿಸಿ ಓಂ ಗಂ ಗಣಾಧಿಪತಿಯೇ ನಮಃ ಎಂದು ಜಪಿಸಬಹುದು. ಇವುಗಳನ್ನು ಭಕ್ತಿಯಿಂದ ಮಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಮತ್ತು ನೆಮ್ಮದಿ ದೊರೆಯಲು ಸಹಾಯವಾಗಬಹುದು. ನಿಮ್ಮ ಹೊಸ ಜೀವನದ ಸಂಕಲ್ಪ. ಇಂದಿನಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನನ್ನ ಇಂದಿನ ನೋವು ನನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನನ್ನನ್ನು ಟೀಕಿಸುವವರ ಮಾತು ನನ್ನ ದಾರಿಯನ್ನು ಬದಲಾಯಿಸುವುದಿಲ್ಲ. ನನ್ನ ಕಷ್ಟದ ಅನುಭವಗಳೇ ನನ್ನ ಶಕ್ತಿಯಾಗುತ್ತವೆ. ನನ್ನ ದೂರದೃಷ್ಟಿಯೇ ನನ್ನ ಆಯುಧ. ನನ್ನ ಪರಿಶ್ರಮವೇ ನನ್ನ ಯಶಸ್ಸಿನ ಮೆಟ್ಟಿಲು. ನಾನು ನನ್ನ ಗುರಿಯನ್ನು ತಲುಪುವವರೆಗೂ ನಿಲ್ಲುವುದಿಲ್ಲ. ಕುಂಭರಾಶಿಯ ಪ್ರೀತಿಯ ಬಂಧುಗಳೇ, ನಿಮ್ಮ ಜೀವನದ ಕತೆ ಇಲ್ಲಿಗೆ ಮುಗಿದಿಲ್ಲ. ವಾಸ್ತವವಾಗಿ ನಿಮ್ಮ ಜೀವನದ ಒಂದು ಹೊಸ ಮತ್ತು ಪ್ರಕಾಶಮಾನವಾದ ಅಧ್ಯಾಯ ಈಗ ಪ್ರಾರಂಭವಾಗುತ್ತಿದೆ. ನೀವು ಕಳೆದುಕೊಂಡದ್ದನ್ನು ಮಾತ್ರ ನೆನಪಿಸಿಕೊಂಡು ಕುಗ್ಗಬೇಡಿ. ಹಿಂದೆ ನಡೆದ ನೋವುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ನಿಮ್ಮ ವರ್ತಮಾನವನ್ನು ಹಾಳು ಮಾಡಿಕೊಳ್ಳಬೇಡಿ. ಮೌನವಾಗಿ ಬೆಳೆಯಿರಿ, ನಿಧಾನವಾಗಿ ಬೆಳೆಯಿರಿ, ಆದರೆ ದೃಢವಾಗಿ ಬೆಳೆಯಿರಿ. ನಿಮ್ಮ ಪ್ರಯತ್ನವನ್ನು ಅರ್ಧದಲ್ಲಿ ನಿಲ್ಲಿಸಬೇಡಿ. ದಾರಿ ಕಷ್ಟವಾಗಿರಬಹುದು, ಸಮಯ ತೆಗೆದುಕೊಳ್ಳಬಹುದು, ಆದರೆ ನೀವು ಧೈರ್ಯ ಕಳೆದುಕೊಳ್ಳದೆ ಮುಂದುವರೆದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳಿಗೆ ದಾರಿ ತೆರೆದುಕೊಳ್ಳಬಹುದು. ಕುಂಭರಾಶಿಯವರೇ, ನಿಮ್ಮ ಮೇಲೆ ನಿಮ್ಮ ನಂಬಿಕೆಯನ್ನು ಇಟ್ಟುಕೊಳ್ಳಿ. ದೈವದ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ನಿಮ್ಮ ಕರ್ತವ್ಯದ ಮೇಲೆ ನಿಷ್ಠೆಯನ್ನು ಇಟ್ಟುಕೊಳ್ಳಿ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳಿಗಿಂತ ಮುಂದೆ ಸಿಗುವ ನೆಮ್ಮದಿ, ಗೌರವ, ಸ್ಥಿರತೆ ಮತ್ತು ಯಶಸ್ಸು ಇನ್ನಷ್ಟು ದೊಡ್ಡದಾಗಿರಲಿ ಎಂದು ಹಾರೈಸೋಣ. ಓಂ ನಮೋ ವೆಂಕಟೇಶಾಯ. ಶ್ರೀ ಶ್ರೀ ಹನುಮಾನ್. ಜೈ ಶ್ರೀ ಗಣಪತಿ. ಕುಂಭರಾಶಿಯವರೇ,
ನಿಮ್ಮ ಜೀವನದ ಸುವರ್ಣ ಅಧ್ಯಾಯಕ್ಕೆ ಇದು ಕೇವಲ ಆರಂಭ.